ಸಿಗ್ತಾ ಇರ್ಲಿ. ಮತ್ತೆ ಶಿವಮಣಿ ಸರ್ ಅವರು ಸ್ಕ್ರೀನ್ ಮೇಲೆ ಬಂದ್ರೇನೆ ಒಂದು ಕಳೆ. ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದ್ರೆ ಯಾರಪ್ಪ ಇದು ಆಕ್ಟರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವರ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬೆಳೆದ್ವಿ ಚಿಕ್ಕ ವಯಸ್ಸಿಂದ. ಸೊ ಅವರು ನಮ್ಮ ಚಿತ್ರದಲ್ಲಿ ನಟಿಸಿದ್ದು ನನಗೆ ತುಂಬಾ ಖುಷಿ ವಿಚಾರ. ಸೊ ಹೀಗೆ ಈ ತಂಡ ಏನಿದೆ, ರತ್ನದಾಸ್, ಪ್ರವೀಣ್ ಅವರು, ಎಲ್ಲರೂ ನಾವೆಲ್ಲ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡಬೇಕು ಅಂತ ಇದ್ದೀವಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಹಾಗೆ ಇದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ಖಂಡಿತವಾಗ್ಲೂ ನೋಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಏನೇ ರಿವ್ಯೂಗಳಿದ್ರು ಅಲ್ಲಿ ಕಾಮೆಂಟ್ ಮಾಡಿ, ನಿಮಗೆ ಅಟ್ರಾಕ್ಷನ್ ಸಿಗುತ್ತೆ. ಸೊ ಇದು ಮಲ್ಟಿ ಲ್ಯಾಂಗ್ವೇಜಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಹೀಗೆ ಹೆಚ್ಚೆಚ್ಚು ಕಥೆಗಳು ಬರ್ಲಿ ಅನ್ನೋದು, ಅದು ಮೈಥಾಲಜಿ ಸ್ಪೆಷಲಿ ಬರ್ಲಿ ಅನ್ನೋದು ನನ್ನ ಆಶಯ. ನನಗೆ ತುಂಬಾ ಖುಷಿ ಈ ತರದ ಕಥೆಗಳಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುರೇಶ್ ಸರ್, ವೆಂಕಟೇಶ್ ಸರ್ ಮತ್ತೆ ಗಣೇಶ್ ಸರ್ ಎಲ್ಲರಿಗೂ, ಮತ್ತೆ ಸೇರಿದಂತ ಎಲ್ಲ ಗಣ್ಯರಿಗೆ, ಮತ್ತೆ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ, ಈ ಒಂದು ನಮ್ಮ ತಂಡದ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಈ ಉಪಸ್ಥಿತಿ ನಮ್ಮ ಈ ತಂಡಕ್ಕೆ ತುಂಬಾನೇ ಧೈರ್ಯ ಮತ್ತು ಪ್ರೋತ್ಸಾಹ ನೀಡುತ್ತೆ. ನನ್ನ ಪರಿಚಯ ಹೇಳ್ಬೇಕಂದ್ರೆ, ನಾನು ಸುಜಿತ್ ಶೆಟ್ಟಿ. ನಾನೊಬ್ಬ ಸಿನಿಮಾ ಪ್ರೇಮಿ. ಸಿನಿಮಾ ಅಂದ್ರೆ ಅಪಾರ ಆಸಕ್ತಿ ಹೊಂದಿರೋನು, ಕಲಿಯಕ್ ಬಂದಿರೋನು. ಸುಮಾರು 14 ವರ್ಷದಿಂದ ಶಾರ್ಟ್ ಫಿಲ್ಮ್, ಸೀರಿಯಲ್ಸ್, ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿ ಈ ಕ್ಷೇತ್ರದಲ್ಲಿ ನನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇನೆ. ಇದೊಂದು ಬಹಳ ಇಂಪಾರ್ಟೆಂಟ್ ಕ್ಷಣ ನನಗೆ. ಯಾಕಂದ್ರೆ ಶ್ರೀರಾಮ ದೇವರ 14 ವರ್ಷದ ವನವಾಸದ ನಂತರ ಅವರ ಜೀವನದಲ್ಲಿ ಒಂದು ಮಹತ್ವದ ಕ್ಷಣ ಹಿಂಗ್ ಬಂತು. 14 ವರ್ಷದ ಸಿನಿಮಾ ಜರ್ನಿಯಲ್ಲಿ ನನಗೆ ಮಹರ್ಷಿ ವಾಲ್ಮೀಕಿ ಅಂತ ಒಂದು ರೋಲ್ ಸಿಕ್ತು. ಸೊ ಅದಕ್ಕೆ ನಾನು ಅದೊಂದು ಆಶೀರ್ವಾದನೆ ಅಂತ ಅನ್ಕೋತೀನಿ. ಅಂಡ್ ಇದು ನನ್ನ ಮೊದಲನೆಯ ಪ್ರೆಸ್ ಮೀಟ್ ಕೂಡ. ಸೊ ಸ್ವಲ್ಪ ನರ್ವಸ್ ಆಗಿದೆ. ಈ ಒಂದು ಪಾತ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಪ್ರವೀಣ್ಗೆ, ಪ್ರೊಡ್ಯೂಸರ್ ರತ್ನದಾಸ್ ಅವರಿಗೆ ಹಾಗೂ ಟ್ರಿಫೀಡ್ ಮೀಡಿಯಾ ತಂಡಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. So I would like to thank everybody present here for making your time and being present. And I'm really out of words right now because I didn't prepare for this. So yes, the first time a lot of people in these 3 years, a lot of people asked me why Valmiki. I'm not nervous, but I was not prepared. Okay, Maharshi Valmiki yake anta. So ನನ್ನ ಹತ್ರ actually I had no reasons for it. It was just a calling that I was like, when Praveen came to me and she was like, we were preparing for a story and he said, okay, why not this story? And I just said, okay Praveen, let's just go for it. So I never had a reason to produce or co-direct Maharshi Valmiki. That's one thing. And secondly, I would like to thank every soul who were part of Maharshi Valmiki, because without them I wouldn't have done it. Okay, so I'm really thankful to all of you. And also I know I'm sorry because we kind of ghosted you for 3 years without even giving any kind of news. But yeah, this is all for all of you. And lastly, I would like to say that this is a film that I would like to request all of you not to watch it because it's a mythology. Watch it because there's a completely hard work and passion that is gone behind this. So watch it however you feel to watch it, but do watch it.